ಸಂತ ಕುರಿಯಾಕೋಸ್ ಏಲಿಯಾಸ್ ಚಾವರಾರವರ ಜೀವನ ಚರಿತ್ರೆ. ಕೇರಳ ರಾಜ್ಯದ ಆಲೆಪ್ಪಿ ಜಿಲ್ಲೆಯ ಕೈನಗಿರಿ ಗ್ರಾಮದಲ್ಲಿ ಫೆಬ್ರವರಿ 10, 1805ರಂದು ಕುರಿಯಾಕೋಸ್ ಮತ್ತು ಮೇರಿ ದಂಪತಿಗಳಿಗೆ 6ನೇ ಮಗನಾಗಿ ಚಾವರ ಜನಿಸಿದರು. ಬಾಲಕ ಚಾವರಾರವರ ವಿದ್ಯಾಭ್ಯಾಸವು 5ನೇ ವಯಸ್ಸಿನಿಂದ ಪ್ರಾರಂಭವಾಯಿತು. 1818ರಲ್ಲಿ ಯಾಜಕಾಭ್ಯರ್ಥಿಯಾಗಿ ಸೆಮಿನಾರಿ ಸೇರಿದರು. 1829 ನವೆಂಬರ್ 29ರಂದು ವೆರಪುಳಿಯ ವಿಗಾರ್ ಅಪೋಸ್ತಲಿಕ್ ಆಗಿದ್ದ ಮೌರಾಲಿಯೋಸ್ ಸ್ಟೆಬಲೆನಿ ಅವರಿಂದ ಯಾಜಕಾಭಿಷೇಕ ಪಡೆದರು. 1855ರಲ್ಲಿ ಸನ್ಯಾಸಿ ದೀಕ್ಷೆ ಪಡೆದು ವೃತ್ತಾರ್ಪಣೆ ಮಾಡಿದರು. 66 ವರ್ಷಗಳ ಯಶಸ್ವಿ ಜೀವನದ ನಂತರ 1871 ಜನವರಿ 3ರಂದು ಅವರು ದೇವರ ಪಾದ ಸೇರಿದರು. ಸಂತ ಫಿಲೋಮಿನ ಆಶ್ರಮ ದೇವಾಲಯದಲ್ಲಿ ಅವರ ಸಮಾಧಿ ಮಾಡಲಾಯಿತು. ನಂತರ 1889ರಲ್ಲಿ ಸಮಾಧಿಯಿಂದ ಅವರ ದೇಹದ ಅವಶೇಷಗಳನ್ನು ತಂದು ಕೇರಳದ ಮಾನಾನಂನಲ್ಲಿರುವ ಸಂತ ಜೋಸೆಫರ ಆಶ್ರಮ ದೇವಾಲಯಕ್ಕೆ ತಂದು ಮರು ಸಮಾಧಿ ಮಾಡಲಾಯಿತು. ಚಾವರಾರವರ ಆಧ್ಯಾತ್ಮಿಕತೆ ಕರ್ಮಲಿಟ್, ಓರಿಯೆಂಟಲ್ ಹಾಗೂ ಭಾರತೀಯ ಎಂಬ 3 ಮೂಲಗಳನ್ನು ಹೊಂದಿತ್ತು. ಚಾವರಾರವರ ಜೀವನದ ಧ್ಯೇಯ ಎಂದರೆ ಸ್ವತಃ ಪವಿತ್ರವಾದ ಬದುಕನ್ನು ನಡೆಸುತ್ತಾ ಇತರರ ಬದುಕನ್ನು ಪವಿತ್ರಗೊಳಿಸುವುದು. ದೇವರ ಪ್ರೀತಿಯನ್ನು ಹಾಗೂ ಮನುಷ್ಯನ ಕೃತಜ್ಞತೆಯನ್ನು ಅವರು ಚೆನ್ನಾಗಿ ಅರಿತರು. ಜೀವನದ ಜಂಜಾಟದಲ್ಲಿ ದೇವರ ಭಕ್ತಿಯನ್ನು ಅವರು ಕಂಡರು. ದೇವರ ಕರುಣೆ, ಪ್ರೀತಿಯ ಬಗ್ಗೆ ಯಾವಾಗಲೂ ಧ್ಯಾನಿಸುತ್ತಿದ್ದರು. ದೇವರೊಡನೆ ಅವರ ಸಂಬಂಧ ಹೇಗಿತ್ತೆಂದರೆ ಅವರು ಧ್ಯಾನಗಳನ್ನು ದೇವರನ್ನು ನನ್ನ ಪ್ರೀತಿಯ ತಂದೆ ಎಂದು ಸಂಬೋಧಿಸುತ್ತಿದ್ದರು. ಚಾವರಾರವರಿಗೆ ಪರಮಪ್ರಸಾದದ ಮೇಲೆ ಅಪಾರ ಭಕ್ತಿ ಇತ್ತು. ಅನೇಕ ಗಂಟೆಗಳ ಕಾಲ ಪರಮಪ್ರಸಾದದ ಮುಂದೆ ಆರಾಧನೆಯಲ್ಲಿ ಕಳೆಯುತ್ತಿದ್ದರು. ಅವರ ಆಧ್ಯಾತ್ಮಿಕ ಆಧಾರ ಮತ್ತು ಪರಮಪ್ರಸಾದದ ಮೇಲಿನ ಭಕ್ತಿಯಾಗಿತ್ತು. ಸಂತ ಮರಿಯಮ್ಮನವರ ಮೇಲಿನ ಭಕ್ತಿ ಅವರ ಆಧ್ಯಾತ್ಮಿಕತೆಗೆ ಬದುಕಿಗೆ ಸ್ಫೂರ್ತಿ ನೀಡಿತು. ಕೇರಳದಲ್ಲಿ ಮೊಟ್ಟ ಮೊದಲಿಗೆ 40 ಗಂಟೆಗಳ ಕಾಲ ಪರಮಪ್ರಸಾದದ ಆರಾಧನೆಯನ್ನು ಪ್ರಾರಂಭಿಸಿದ ಕೀರ್ತಿ ಚಾವರಾರವರಿಗೆ ಸಲ್ಲುತ್ತದೆ. ಚಿಕ್ಕಂದಿನಿಂದಲೂ ಚಾವರಾರವರು ಸಂತ ಮರಿಯಮ್ಮನವರ ಮೇಲೆ ವಿಶೇಷ ಭಕ್ತಿ ಹೊಂದಿದ್ದರು. ತನ್ನನ್ನೇ ಸಂಪೂರ್ಣವಾಗಿ ಸಂತ ಮರಿಯಮ್ಮನವರಿಗೆ ಅರ್ಪಿಸಿದರು. ಮೇ ತಿಂಗಳಿನಲ್ಲಿ ಭಕ್ತಿ ಮತ್ತು ಜಪಸರ ಭಕ್ತಿಯನ್ನು ಪ್ರಾರಂಭಿಸಿದರು. ಚಾವರಾರವರು ಸನ್ಯಾಸ ವೃತ್ತ ಸ್ವೀಕರಿಸಿದಾಗ ತಮ್ಮನ್ನು ಪವಿತ್ರ ಕುಟುಂಬದ ಚಾವರ ಕುರಿಯಾಕೋಸ್ ಏಲಿಯಾಸ್ ಎಂದು ಕರೆದುಕೊಂಡರು. ಪವಿತ್ರ ಕುಟುಂಬದ ಮೇಲಿನ ಅವರಿಗಿದ್ದ ಪ್ರೀತಿ ಮತ್ತು ಭಕ್ತಿಗೆ ಇದು ಸಾಕ್ಷಿಯಾಯಿತು. ತಮ್ಮ ಜೀವನದ ಕಡೆಯ ದಿನಗಳಲ್ಲಿ ತಾವು ಪ್ರಾರಂಭಿಸಿದ ಸನ್ಯಾಸ ಸಭೆಯನ್ನು ಈ ಪವಿತ್ರ ಕುಟುಂಬಕ್ಕೆ ಅರ್ಪಿಸುತ್ತಾರೆ. ತಮ್ಮ ಸಾಲಿನ ಕೆಲವೇ ದಿನಗಳ ಹಿಂದೆ ನಾನು ಜ್ಞಾನಸ್ನಾನದ ಪವಿತ್ರತೆಯಲ್ಲಿ ಇಡೀ ಜೀವನ ಕಳೆದಿದ್ದೇನೆ. ಆ ಪವಿತ್ರತೆಗೆ ಒಂದು ಕ್ಷಣವೂ ಕುಂದು ತಂದಿಲ್ಲ ಎಂದಿದ್ದಾರೆ. ಕ್ರೈಸ್ತ ಸಭೆಯ ಎಲ್ಲ ಅಧಿಕಾರಿಗಳಿಗೆ ವಿಧೇಯತೆ ಮತ್ತು ಗೌರವ ತೋರಿಸಿದ್ದೇನೆ ಎಂದು ಅವರು ಪ್ರಾಮಾಣಿಕವಾಗಿ ನುಡಿದರು. ಚಾವರಾರವರು ಒಬ್ಬ ಪ್ರೀತಿ ಭಾನ್ವಿತ ವ್ಯಕ್ತಿಯಾಗಿದ್ದರು. ಅವರಿಗಿದ್ದ ದೂರದೃಷ್ಟಿ ಅಪ್ರೀತಿಯವಾಗಿತ್ತು. ಅವರ ಜೀವನದ ಧೋರಣೆಗಳನ್ನು 2 ಭಾಗಗಳಾಗಿ ವಿಂಗಡಿಸಬಹುದು. ಒಂದು ಸಾಮಾಜಿಕ, 2 ಆಧ್ಯಾತ್ಮಿಕ. ನಂತರದ ಕಾಲಕ್ಕೆ ಸೇರಿದ ಕ್ರೈಸ್ತ ಸಭೆಯ ಆಧ್ಯಾತ್ಮಿಕ ಸ್ಥಿತಿಯ ಬಗ್ಗೆ ಅವರಿಗೆ ಅಸಮಾಧಾನವಿತ್ತು. ಜನರ ಬದುಕನ್ನು ಸುಧಾರಿಸುವ ಅನೇಕ ಯೋಜನೆಗಳನ್ನು ಹಾಕಿಕೊಂಡರು. ಯಾಜಕರ ಹಾಗೂ ಸಾಮಾನ್ಯ ಜನರ ಆಧ್ಯಾತ್ಮಿಕ ಸುಧಾರಣೆಗಾಗಿ ಒಂದು ತಪಸ್ಸು ಗೃಹವನ್ನು ಸ್ಥಾಪಿಸುವ ಯೋಜನೆಯನ್ನು ಹಾಕಿಕೊಂಡರು. ಈ ತಪಸ್ಸು ಗೃಹದ ಯಾಜಕರ ಮತ್ತು ಸಾಮಾನ್ಯ ಜನರ ಆಧ್ಯಾತ್ಮಿಕ ಬೆಳವಣಿಗೆ ಕೇಂದ್ರವಾಗುತ್ತದೆ ಎಂಬ ವಿಶ್ವಾಸವನ್ನು ಅವರು ಹೊಂದಿದ್ದರು. ಚರ್ಚ್ಗಳಲ್ಲಿ ಕ್ರೈಸ್ತ ವಿಶ್ವಾಸಿಗಳಿಗಾಗಿ ಒಂದು ಗುರುವೃಂದಕ್ಕಾಗಿ ಧ್ಯಾನಕೂಟ ಏರ್ಪಡಿಸಿದರು. ಹೀಗೆ ಧ್ಯಾನಕೂಟಗಳನ್ನು ಸಂಘಟನೆ ಮಾಡುವ ಚಾವರಾರವರ ಕಾಲದಿಂದ ಪ್ರಾರಂಭವಾಯಿತು. ಚಾವರಾರವರ ದೀರ್ಘದೃಷ್ಟಿಗೆ ಮತ್ತೊಂದು ವರದಕ್ಷಿಣೆ ಮುದ್ರಣಾಲಯ ಸ್ಥಾಪನೆ. ತಾವು ಸ್ಥಾಪಿಸಿದ ಮುದ್ರಣಾಲಯದಲ್ಲಿ ಅನೇಕ ಪ್ರಾರ್ಥನಾ ಪುಸ್ತಕಗಳನ್ನು ಹಾಗೂ ಆಧ್ಯಾತ್ಮಿಕ ಗ್ರಂಥಗಳನ್ನು ಅಚ್ಚು ಹಾಕಿಸಿ ಜನರಿಗೆ ವಿತರಿಸಿದರು. ಇದು ಕೇರಳ ಕ್ರೈಸ್ತ ಸಮುದಾಯ ಸ್ಥಾಪಿಸಿದ ಮೊಟ್ಟ ಮೊದಲ ಮುದ್ರಣಾಲಯ ಎಂಬ ಹೆಗ್ಗಳಿಕೆಗೆ ಪಾತ್ರವಾಗಿದೆ. ಚಾವರಾರವರ ಸಾಮಾಜಿಕ ಸುಧಾರಣೆ ಶಿಕ್ಷಣದಿಂದ ಸಾಧ್ಯವೆಂಬುದನ್ನು ಚಾವರಾರವರು ಮನಗಂಡರು. 1846ರಲ್ಲಿ ಒಂದು ಸಂಸ್ಕೃತ ಶಾಲೆಯನ್ನು ತೆರೆದರು. ಜಾತಿ ಮತ ಭೇದವಿಲ್ಲದೆ ಎಲ್ಲ ಕೋಮಿನವರು ಈ ಶಾಲೆಯಲ್ಲಿ ಕಲಿಯುವ ಅವಕಾಶ ಕಲ್ಪಿಸಿದರು. ಅಂದು ಜಾತಿ ಮತ ಮಧ್ಯೆ ಭೇದ ಭಾವ ಇದ್ದ ಕಾಲವಾಗಿತ್ತು. ಚಾವರಾರವರು ಆರೋಗ್ಯ ಸಂರಕ್ಷಣೆಯ ಕಡೆಗೂ ಗಮನ ಹರಿಸಿದರು. ವೃದ್ಧರಿಗಾಗಿ ವೃದ್ಧಾಶ್ರಮ ಆರಂಭಿಸಿದರು. ಚಿಕಿತ್ಸೆಗಾಗಿ ಆರೋಗ್ಯ ಕೇಂದ್ರಗಳನ್ನು ತೆರೆದರು. ಈ ಕೇಂದ್ರಗಳಲ್ಲಿ ಉಚಿತವಾದ ಸೇವೆ ಸಲ್ಲಿಸಿದರು. ಸ್ವಂತ ಜೋಸೆಫರ ಹೆಸರಿನಲ್ಲಿ ಯೋಗ್ಯ ಮರಣ ಎಂಬ ಸಂಸ್ಥೆಯನ್ನು ತೆರೆದರು. ಅಲ್ಲಿ ಮರಣದ ಅಂಚಿನಲ್ಲಿರುವ ರೋಗಿಗಳಿಗೆ ವಿಶೇಷವಾದ ಸೇವೆಯನ್ನು ನೀಡಿ ಅವರನ್ನು ಯೋಗ್ಯ ಮರಣಕ್ಕೆ ತಯಾರಿ ಮಾಡಿದರು. ಇದೆಲ್ಲವೂ ಚಾವರಾರವರ ಪ್ರಾರ್ಥನೆ ಮತ್ತು ಕ್ರಿಯಾಶೀಲ ವ್ಯಕ್ತಿತ್ವಕ್ಕೆ ಉದಾಹರಣೆಗಳಾಗಿವೆ. ಸಂತ ಚಾವರಾರವರ ಕೊಡುಗೆಗಳು 2 ಭಾಗಗಳಾಗಿ ವಿಂಗಡಿಸಬಹುದು. ಒಂದು ಆಧ್ಯಾತ್ಮಿಕ, 2 ಸಾಮಾಜಿಕ. ಚಾವರಾರವರು ಪುರುಷರಿಗಾಗಿ 1831ರಲ್ಲಿ ಒಂದು ಸನ್ಯಾಸ ಸಭೆಯನ್ನು
ಹಾಗೂ ಮಹಿಳೆಯರಿಗಾಗಿ 1866ರಲ್ಲಿ ಒಂದು ಸನ್ಯಾಸಿ ಸಭೆಯನ್ನು ಪ್ರಾರಂಭಿಸಿದರು. ಪುರುಷರಿಗಾಗಿ ಸ್ಥಾಪಿಸಿದ ಸನ್ಯಾಸಿ ಸಭೆಯು ಈಗ ಕರ್ಮಲಿಟ್ಸ್ ಆಫ್ ಮೇರಿ ಇಮಾಕ್ಯುಲೇಟ್ CMI ಎಂಬ ಹೆಸರನ್ನು ಪಡೆದರೆ ಈ ಸಭೆಯಲ್ಲಿ ಈಗ 3,000 ಸದಸ್ಯರಿದ್ದು 27 ದೇಶಗಳಲ್ಲಿ ಸೇವೆ ಸಲ್ಲಿಸುತ್ತಿದ್ದಾರೆ. ಮಹಿಳೆಯರಿಗಾಗಿ ಸ್ಥಾಪಿಸಲ್ಪಟ್ಟ ಸನ್ಯಾಸಿ ಸಭೆಯು ಕಾಂಗ್ರಿಗೇಷನ್ ಆಫ್ ಮದರ್ ಕಾರ್ಮೆಲ್ CMC ಎಂಬ ಹೆಸರನ್ನು ಹೊಂದಿದೆ. ಈ ಸಭೆಯಲ್ಲಿ ಈಗ 7,000 ಸದಸ್ಯರಿದ್ದು ಪ್ರಪಂಚದ ಹಲವು ದೇಶಗಳಲ್ಲಿ ಸೇವೆ ಸಲ್ಲಿಸುತ್ತಿದ್ದಾರೆ. ಚಾವ್ರಾರವರು ವೆರಾಪುಳಿ ಧರ್ಮಕ್ಷೇತ್ರದ ಸೀರೋ ಮಲಬಾರ್ ಸಭೆಯ ವಿಗಾರ್ ಜನರಲ್ ಆಗಿ ನೇಮಕಗೊಂಡಾಗ ತಮ್ಮ ಅಧಿಕಾರ ಉಪಯೋಗಿಸಿ 1864ರಲ್ಲಿ ಒಂದು ಆಜ್ಞೆ ಹೊರಡಿಸಿದರು. ಪ್ರತಿ ಚರ್ಚಿಗೂ ಒಂದು ಸ್ಕೂಲ್ ಎಂಬುದಾಗಿತ್ತು ಆ ಆಜ್ಞೆ. ಇತರರ ಆಜ್ಞೆ ಪ್ರಕಾರ ಚರ್ಚ್ಗಳು, ಸ್ಕೂಲ್ಗಳು ಪ್ರಾರಂಭಿಸಿದರು. ಇದು ಒಂದು ಶೈಕ್ಷಣಿಕ ಕ್ರಾಂತಿಗೆ ನಾಂದಿಯಾಯಿತು. ಇಂದು CMI ಸಭೆಯು ಅನೇಕ ಶೈಕ್ಷಣಿಕ ಸಂಸ್ಥೆಗಳನ್ನು ನಡೆಸುತ್ತಿದೆ. ಚಾವ್ರಾರ್ ಅವರಿಂದ ಪಡೆದ ಸ್ಫೂರ್ತಿಯೇ ಇದಕ್ಕೆ ಕಾರಣ. ಕೌಟುಂಬಿಕ ಜೀವನ ನಡೆಸುವವರಿಗಾಗಿ ನಲ್ಮೆಯ ತಂದೆಯ ಹಿತನುಡಿಗಳು ಎಂಬ ಕ್ರೈಸ್ತ ಪುಸ್ತಕ ಬರೆದು ಪ್ರಕಟಿಸಿದರು. ಇದು ಕೌಟುಂಬಿಕ ಜೀವನ ನಡೆಸುವವರಿಗೆ ತುಂಬ ಯೋಗ್ಯವಾದ ಅವರ ಗ್ರಂಥವಾಗಿದೆ. ಚಾವ್ರಾರ್ ಅವರಿಗೆ ಸಂತ ಪದವಿ ನೀಡಿದ ಪವಾಡ ಮೇರಿ ಜೋಸ್ ಎಂಬ ಬಾಲಕಿಗೆ ಮೇಲಗಣ್ಣು ಚಾವ್ರಾರ್ ಅವರ ಮಧ್ಯಸ್ಥಿಕೆಯಿಂದ ಗುಣಮುಖವಾಗಿ ನೇರಗಣ್ಣಾಗಿ ಪರಿವರ್ತನೆಯಾಗಿದೆ. ಈ ಬದಲಾವಣೆಯು ಯಾವ ಒಂದು ಶಸ್ತ್ರಕ್ರಿಯೆಯಿಂದ ಆದದ್ದಲ್ಲ. ಚಾವ್ರಾರ್ ಅವರನ್ನು ಬೇಡಿಕೊಂಡಾಗ ಈ ಪವಾಡವು ನಡೆಯಿತು. ವೈದ್ಯಶಾಸ್ತ್ರದ ಪ್ರಕಾರ ಈ ಪವಾಡವು ಅವರ್ಣೀಯವಾದದ್ದು ಎಂದು ಅವಳಿಗೆ ಚಿಕಿತ್ಸೆ ನೀಡಿದ ವೈದ್ಯರು ಅಭಿಪ್ರಾಯಪಟ್ಟಿದ್ದಾರೆ.